ಯೆಹೋವನೇ, ನನ್ನ ಹೃದಯವು ದುರಾಚಾರವನ್ನು ಮೆಚ್ಚದಂತೆಯೂ ನಾನು ದುಷ್ಟರೊಡನೆ ಕೂಡಿ ಕೆಟ್ಟ ಕೆಲಸಗಳನ್ನು ನಡೆಸದಂತೆಯೂ ನನ್ನನ್ನು ಕಾಪಾಡು. ಅವರ ಮೃಷ್ಟಾನ್ನವು ನನಗೆ ಬೇಡವೇ ಬೇಡ. ಮಂಗಳವಾರ 9 ಜುಲೈ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಶ್ರೀ ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯದ 5ನೇ ವಚನ. ಆಗ ಯೇಸು ಅವರ ಮನಸ್ಸು ಕಲ್ಲಾಗಿರುವುದನ್ನು ಕಂಡು ದುಃಖಪಟ್ಟು ಕೋಪದಿಂದ ಸುತ್ತಲೂ ಅವರನ್ನು ನೋಡಿ, ಆ ಮನುಷ್ಯನಿಗೆ ನಿನ್ನ ಕೈ ಚಾಚು ಎಂದು ಹೇಳಿದನು. ಅವನು ಚಾಚಿದನು, ಕೈ ವಾಸಿಯಾಯಿತು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಯೇಸುವು ನಾವು ಕಲ್ಲಾದಂಥ ಹೃದಯದಲ್ಲಿ ಇರುವಾಗ ಅಥವಾ ಸುಮ್ಮನಿರುವಾಗ ಕೋಪಗೊಳ್ಳುವಂಥವನಾಗಿದ್ದಾನೆ. ದೇವರ ನಾಮಕ್ಕೆ ಯಾವಾಗಲೂ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರೇರೆ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಮನಸ್ಸು ಕಲ್ಲಾಗಿರುವುದು. ಕರ್ತನಲ್ಲಿ ಪ್ರೇರೆ, ಯೇಸುವು ಸಭಾಮಂದಿರಕ್ಕೆ ಹೋಗಿದ್ದಾಗ ಅಲ್ಲಿ ಒಬ್ಬ ವ್ಯಕ್ತಿ ಕೈ ಬತ್ತಿ ಹೋದದ್ದನ್ನು ನೋಡಿ ಯೇಸುವು ಅವನನ್ನು ಗುಣಪಡಿಸಬೇಕೆಂಬುದಾಗಿ ಆಲೋಚಿಸುವಾಗ ಅಲ್ಲಿರುವಂಥ ಜನರಿಗೆ ತಾನು ಸಬ್ಬತ್ ದಿನದಲ್ಲಿ ಒಳ್ಳೆಯದನ್ನು ಮಾಡಬೇಕೋ ಕೆಟ್ಟದ್ದನ್ನು ಮಾಡಬೇಕೋ ಎಂಬುದಾಗಿ, ಅಥವಾ ಜೀವವನ್ನು ಉಳಿಸಬೇಕೋ ಅಥವಾ ಜೀವವನ್ನು ಅಳಿಸಬೇಕೋ ಎಂಬುದಾಗಿ ಅವರಲ್ಲಿ ಕೇಳುವಾಗ ಅವರು ಸುಮ್ಮನಿದ್ದರು. ಅವರು ಸುಮ್ಮನಿರುವಂಥದ್ದನ್ನು ಯೇಸು ನೋಡಿ ದುಃಖಪಟ್ಟು ಕೋಪಗೊಂಡನು. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿ ದುಃಖಪಟ್ಟದ್ದೇನಕ್ಕೆಂದರೆ ಅವರ ಮನಸ್ಸು ಕಲ್ಲಾಗಿರುವಂಥದ್ದನ್ನು ನೋಡಿ. ಅಂದರೆ ಅವರಿಗೆ ಉತ್ತರ ತಿಳಿದಿತ್ತು, ಒಳ್ಳೆಯದನ್ನು ಮಾಡಬೇಕು, ಜೀವವನ್ನು ಉಳಿಸಬೇಕು. ಆದರೆ ಅದು ಅವರ ಕ್ರಮಕ್ಕೆ ಅಥವಾ ಅವರ ಪದ್ಧತಿಗೆ ಅವರಿಗೆ ವಿರುದ್ಧವಾಗಿರುವಂಥದ್ದೆಂಬುದಾಗಿ ನೆನೆಸಿ ಸರಿಯಾದಂಥ ವಿಚಾರಕ್ಕೆ ಅವರು ಮಾತಾಡದೆ ಅವರ ಮನಸ್ಸುಗಳನ್ನು ಕಲ್ಲು ಮಾಡಿಕೊಂಡರು. ಕರ್ತನಲ್ಲಿ ಪ್ರಿಯರೇ, ನಾವು ಯಾವುದು ನ್ಯಾಯವೋ ಯಾವುದು ಒಳ್ಳೆಯದು ತಿಳಿದಾಗ್ಯೂ ಸುಮ್ಮನಿರುವಂಥದ್ದನ್ನು ದೇವರು ಮೆಚ್ಚುವುದಿಲ್ಲ. ನಾವು ಸರಿ ಇಲ್ಲದನ್ನು ನೋಡುವಾಗ ಅದಕ್ಕೆ ನಾವು ಸ್ವರ ಎತ್ತಬೇಕು. ನಾವು ಮನಸ್ಸು ಕಲ್ಲು ಮಾಡಿಕೊಂಡು ದುಷ್ಟತನ ಅಥವಾ ಅನ್ಯಾಯವನ್ನು ನೋಡಿಕೊಂಡು ಸುಮ್ಮನಿದ್ದರೂ ಕೂಡ ಯೇಸು ಕೋಪಗೊಳ್ಳುವಂತವನಾಗಿದ್ದಾನೆ. ಯಾಕಂದ್ರೆ ನಾವು ಮನಸ್ಸನ್ನು ಕಲ್ಲು ಮಾಡಿಕೊಂಡು ಒಳ್ಳೆಯದನ್ನು ಹೇಳಲಾರದೆ ಅಥವಾ ಹೇಳದೆ ಇರುವಾಗ ನಮ್ಮ ಸ್ವಾಮಿ ಕೋಪದಿಂದ ನಮ್ಮನ್ನು ನೋಡುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಾವು ಯಥಾರ್ಥವಾಗಿ ಒಳ್ಳೆಯದನ್ನು ಮಾಡುತ್ತಾ ಒಳ್ಳೆಯದಕ್ಕೋಸ್ಕರವಾಗಿ ಸ್ವರ ಎತ್ತಿ ನಿಲ್ಲುವಾಗ ಸ್ವಾಮಿ ನಮ್ಮೊಂದಿಗಿರುವಂತವನಾಗಿದ್ದಾನೆ. ಕರ್ತನೇ ದಯಮಯ ಸ್ವಾಮಿ, ನಾವುಗಳು ಮನಸ್ಸನ್ನು ಕಲ್ಲು ಮಾಡಿಕೊಳ್ಳದೆ ಒಳ್ಳೆಯದಕ್ಕೋಸ್ಕರವಾಗಿ ಸ್ವರ ಎತ್ತಲಿಕ್ಕೆ ಬೇಕಾದಂಥ ಬಲವನ್ನು ಅನುಗ್ರಹಿಸಿಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.